ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ, ಬಂದು ವಾಪಸ್ಸು ವ್ಲಾಗ್ನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅಂದರೆ ಅಮ್ಮನ ಮನೆಯಲ್ಲಿ ಹಿರಿಯರ ಹಬ್ಬ ಇತ್ತು, ಅದಕ್ಕೆ ಅಂತ ಹೋಗಿದ್ದೆ. ಆಮೇಲೆ ಮತ್ತೆ ನಾನು ಬರಬೇಕಿತ್ತು, ಕಾಲೇಜಿತ್ತು, ಯಾಕೆಂದರೆ ಗಾಂಧಿ ಜಯಂತಿ ಇತ್ತು ಅಕ್ಟೋಬರ್ 2. ಅದಕ್ಕೆ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಇತ್ತು, ಅದನ್ನು ಮಿಸ್ ಮಾಡಬಾರ್ದಿತ್ತು. ಆಮೇಲೆ 10 ಡೇಸ್ ಹಾಲಿಡೇ ಇತ್ತು. ಎಷ್ಟು ಝೂಮಲ್ಲಿದ್ದೀವಿ ಅಂದರೆ ವೆಕೇಷನ್ ಮೂಡಲ್ಲಿ ಆಲ್ರೆಡಿ. ಸೊ ನೆಕ್ಸ್ಟ್ ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಟ್ಯೂಸ್ಡೇ ವ್ಲಾಗು. ಟ್ಯೂಸ್ಡೇದು ಏನಾಯಿತು ಅಂದರೆ, ಎಷ್ಟು ಫೀವರ್ ಇತ್ತು ಅಂದರೆ ನನ್ನ ಮುಖ ನೋಡಿದ್ರೇ ಅನ್ನಿಸ್ತಾ ಇರ್ಬೋದು ನಿಮಗೆ, ತುಂಬ ಹೈ ಫೀವರ್ ಆಗೋಗಿತ್ತು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಅರ್ಜೆಂಟ್ ವರ್ಕ್ ಇತ್ತು ನನಗೆ, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮತ್ತು ಇನ್ನೇನೋ ಹೌಸ್ ಕನ್ಸ್ಟ್ರಕ್ಷನ್ದು ಏನೋ ಕೆಲಸ ಇತ್ತು ಅಂತ ನನಗೊಂದು 10 ನಿಮಿಷ ಟೈಮ್ ಇತ್ತು. ಬೆಳಗ್ಗೆ ನಾನು ರವೆ ರೊಟ್ಟಿ ಎಲ್ಲ ಮಾಡಿದ್ದು ತೋರಿಸಿದ್ನಲ್ಲ, ಅದೇ ಮಧ್ಯಾಹ್ನನೂ ಹಸ್ಬೆಂಡಿಗೆ ಮಾಡಿ ಹೋಗಿದ್ದೆ. ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಬಿಸಿ ಬಿಸಿ ತಿನ್ಕೊಂಡಿದ್ರು, ಚೆನ್ನಾಗೇ ಇತ್ತು. ಸಂಜೆ ನಾನು ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ 6 ಗಂಟೆ ಆ ಥರ ಆಗೋಗಿರುತ್ತೆ. ಹಸ್ಬೆಂಡ್ ಊಟಕ್ಕೆ ಬಂದುಬಿಡ್ತಾರೆ. ಇವ್ರದ್ದು ಸೆಕೆಂಡ್ ಶಿಫ್ಟಲ್ಲಿ ಊಟಕ್ಕೆ ಟೈಮು 6 ಗಂಟೆ, ಸಂಜೆ 6 ಗಂಟೆ. ಅದಕ್ಕೆ ಏನಾದರೂ ಮಾಡ್ಬಿಟ್ಟು ಹೋಗೋಣ ಅಂದರೆ ನನಗೆ ಕೈಕಾಲೆಲ್ಲ ಅಷ್ಟು ಸುಸ್ತು ಆಗ್ತಾಯಿತ್ತು, ಒಂಥರ ತುಂಬ ಟಯರ್ಡ್ ಅನಿಸ್ತಾಯಿತ್ತು. ನಾನು ಅದೇ ಹೇಳ್ತಾ ಇದ್ದೆ, ಎಷ್ಟು ಟಯರ್ಡ್ ಅನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸತಿ ಇದನ್ನೆಲ್ಲ ಬೇಗ ಒಂದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದೆ, ಬೇಗನೆ ಮಾಡ್ಕೊಂಬಿಡ್ಬೋದು. ಮಾಮೂಲಿ ಚಿತ್ರಾನ್ನ, ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕ್ಬಿಟ್ಟು, ಆಮೇಲೆ ಯಾವಾಗಲೇ ಚಿತ್ರಾನ್ನ ಹಾಕಿದ್ರು ಹಸಿಮೆಣ್ಸಿನ್ಕಾಯಿ ಫಸ್ಟು ಹಾಕಬೇಕು. ಅದ್ರ ಮೇಲೆ ಒಂದು ವೈಟ್ ಸ್ಪಾಟ್ಸ್ ಥರ ಬರುತ್ತಲ್ಲ, ಆಗ ತುಂಬ ಚೆನ್ನಾಗಾಗುತ್ತೆ. ಆ ಚಿತ್ರಾನ್ನಕ್ಕೆ ಫ್ಲೇವರೇ ಬಂದು ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಖಾರ ಅಷ್ಟು ಕಡಿಮೆ ಆಗುತ್ತೆ, ಮತ್ತು ಫ್ಲೇವರು ಚಿತ್ರಾನ್ನ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಚಿತ್ರಾನ್ನಕ್ಕೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಆಮೇಲೆ ಈರುಳ್ಳಿ ಏನೇನಿದೆ ಬೇರೆ ಐಟಮ್ಸ್ ಎಲ್ಲ ಆಮೇಲೆ ಹಾಕ್ತೀನಿ. ಫಸ್ಟು ಈರುಳ್ಳಿ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅದೊಂಥರ ಟ್ರಿಕ್ ಅಂತಲೇ ಹೇಳ್ಬೋದು. ನೀವು ಯಾವಾಗನ ಟ್ರೈ ಮಾಡಿ. ಸೀದಿಸ್ಬಾರ್ದು, ಒಂದು 10 ಸೆಕೆಂಡ್ ಹಾಗೆ ಫ್ರೈ ಮಾಡಿದ್ರೆ ಅದ್ರ ಮೇಲೆಲ್ಲ ವೈಟ್ ಸ್ಪಾಟ್ ಬರುತ್ತಲ್ಲ, ಆ ಚಿಲ್ಲಿದು ಒಂದು ಸ್ಪೆಷಲ್ ಫ್ಲೇವರ್ ಇರುತ್ತೆ, ಅದೆಲ್ಲ ಚಿತ್ರಾನ್ನಕ್ಕೆ ಬಿಟ್ಕೊಳ್ಳುತ್ತೆ. ಅದೊಂಥರ ಮಜಾ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನೇ ಹೇಳ್ತಾ ಇದ್ದೆ. ಬಟ್ ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೆ, ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಮಕ್ಕಳೆಲ್ಲ ಕಿರ್ಚ್ತಾಯಿದ್ರು. ಅದಕ್ಕೆ ನಾನು ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಸ್ಬೆಂಡೂ ಫಿಶ್ ಫ್ರೈ ಎಲ್ಲ ಮಾಡ್ಕೊಂಡಿದ್ರು ಮಧ್ಯಾಹ್ನನೇ. ಫುಲ್ಲು ಎಣ್ಣೆ ಆಗೋಗಿತ್ತು. ನನಗೆ ಎಷ್ಟು ಸುಸ್ತಾಗ್ತಿತ್ತು ಅಂದರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸತಿ ಅನಿಸ್ತಾ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ. ಕಾಲೇಜಿಗೆ ಬಂದು ನನಗೆ ಟ್ಯಾಬ್ಲೆಟ್ಸ್ ಬೇರೆ ತೊಗೊಂಬಿಟ್ಟಿದ್ದೆ. ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು, ಬಟ್ ಆದರೂ ಮತ್ತೆ ಹೋಗಬೇಕಲ್ಲ ಅಂತ ಅನಿಸ್ತಾಯಿತ್ತು. ಒಂಥರ ತುಂಬಾ ಸುಸ್ತಾಗ್ತಿತ್ತು. ಒಂದು ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಎಷ್ಟು ನಿದ್ದೆ ಬರುತ್ತೆ. ಎಸ್ಪೆಷಲಿ ಈ ಕೆಮ್ಮಿಂದು, ಶೀತದ್ದು ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಬಿಟ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇರುತ್ತೆ. ಅದೊಂದು ಜೊತೆಗೆ ಈ ಟಯರ್ಡ್ ಬೇರೆ, ನಮ್ಮ ಕಾಲೇಜೆಲ್ಲ ಮುಗಿಸ್ಕೊಂಬಂದಿರ್ತೀವ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಸತಿ ಈ ಥರನೇ ಮಾಡಬೇಕು, ಸ್ಟ್ರಾಂಗ್ ಆಗಿಬಿಡ್ಬೇಕು ಅಂತ ನಾನೇ ಅನ್ಕೋತಾ ಇರ್ತೀನಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೋತೀನಿ. ಪಾಪ ಒಬ್ಬರಂತೂ ಕಮೆಂಟ್ ಮಾಡಿದ್ರಿ, ಎಷ್ಟು ಬ್ಯುಸಿಯಾಗಿರ್ತೀರ, ಅಟ್ಲೀಸ್ಟ್ ನೀರು ಕುಡಿಯೋಕ್ಕನ ಕೂತ್ಕೊಳ್ಳಲ್ಲ, ನೀವು ಕೂತ್ಕೊಂಡು ನೀರು ಕುಡೀರಿ ಅಂತ. ಇನ್ಮೇಲೆ ನಾನು ಫಾಲೋ ಮಾಡ್ತೀನಿ ಅದನ್ನು ಆದಷ್ಟು. ಬಟ್ ನನಗೇನು ಗೊತ್ತಾ, ಅದು ನಾನೇನೋ ಸ್ಟ್ರೆಸ್ಸಲ್ಲಿ ನೀರು ಕುಡಿತೀನಿ ಅಂತಲ್ಲ, ಬಟ್ ನನಗೆ ಹೋಗ್ತಾ ಬರ್ತಾ ನೀರು ಕುಡಿತಾ ಇದ್ದರೆ ಅದೊಂಥರ ಎನರ್ಜಿ ಥರ. ರಾತ್ರಿ ಲೇಟಾಗಿ ಬೆಳಗ್ಗೆ ಬೇಗನೆ ಊಟ ಮಾಡಿರ್ತೀನಲ್ಲ, ಬೆಳಗ್ಗೆ ಹಸ್ವಾಗ್ತಾ ಇರುತ್ತೆ, ಅದಕ್ಕೆ ನೀರು ಕುಡಿತಾ ಅದು ಯಾವಾಗಲೂ ನಾನು ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಯಾಕೆಂದರೆ ಅಲ್ಲಿ ಅಡುಗೆ ಮಾಡ್ಬೇಕಾದ್ರೂ ನೀರು ಕುಡಿತಾನೆ ಇರ್ತೀನಿ. ಆ್ಯಕ್ಚುಲಿ ಕೂತ್ಕೊಂಡು ಕುಡಿಬೇಕು, ಅವ್ರು ಹೇಳಿದ್ದು ಕರೆಕ್ಟೇ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಅದನ್ನು ಫಾಲೋ ಮಾಡೋಕ್ಕೆ. ನೆಕ್ಸ್ಟ್ ನಾನು ಆಗಲೇ ಏನು ತೋರಿಸ್ದೆ ಅಂದರೆ, ನಮ್ಮ ಮನೇಲಿ ಕಾಯಿ ಹೊಡೆದಿದ ತಕ್ಷಣ ಸ್ವಲ್ಪ ಒಂದು ಚಿಕ್ಕ ಹೂವು ಬಂತು, ಒಂಥರ ಖುಷಿಯಾಗೋಯಿತು. ಅದೇನೋ ಒಂಥರ ಪಾಸಿಟಿವಿಟಿ ಅಲ್ವಾ, ಯಾವಾಗಲೂ ಹೂವು ಬಂದರೆ ಒಳ್ಳೆಯದಾಗತ್ತೆ, ಹಾಗೆ ಹೀಗೆ ಅಂತಾರೆ. ನಾನು ನೋಡ್ಬಿಟ್ಟು ತುಂಬಾ ಖುಷಿಯಾಗೋಯಿತು. ನೋಡ್ತಾ ಇರ್ಬೋದು, ಕ್ಯಾಪ್ಸಿಕಮ್ದು ಚಿತ್ರಾನ್ನದ ಗುಚ್ಚೆಲ್ಲ ಮಾಡಿದೆ. ಇದು ನೆಕ್ಸ್ಟ್ ಡೇ, ಆಲ್ಮೋಸ್ಟ್ ಒಂದು 2.5 ಡೇದು ವ್ಲಾಗ್ನ ಒಟ್ಟಿಗೆ ಕಂಬೈನ್ ಮಾಡಿದ್ದೀನಿ. ಅಮ್ಮನ ಮನೆದು ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಅವ್ರಿಗೂ ಕಂಫರ್ಟಬಲ್ ಇರಲ್ಲ. ಒಬ್ಬರನ್ನ ಅನ್ಕಂಫರ್ಟಬಲ್ ಮಾಡಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆಲ್ಲ ಇಷ್ಟ ಆಗಲ್ಲ. ಅಮ್ಮಂದೇನೂ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ನಮ್ಮ ಮನೆದೇ ಹಾಕ್ತಾಯಿದ್ದೀನಿ. ಅಲ್ಲಿ ಮಾತ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಲ್ಲ, ಸ್ವಲ್ಪ ಸಮಾಧಾನ ಥರ ಆಗ್ತಿತ್ತು. ಸ್ವಲ್ಪ ಇತ್ತು, ಬಾಡಿ ಪೇನ್ ಎಲ್ಲ ಇತ್ತು, ಬಟ್ ಸುಮ್ಮನೆ ಮಲ್ಕೊಂಡೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ. ಒಂಥರ ಅದು ಚೆನ್ನಾಗಿ ಬೆವರು ಬಿಡಬೇಕು. ಏನಾದರೂ ಜ್ವರ ಇದೆ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ರಗ್ಗೊತ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಸ್ವೆಟ್ ಆಗ್ತೀನಿ. ಆಗ ಜ್ವರ ಎಲ್ಲ ಸ್ವಲ್ಪ ಕಡಿಮೆ ಆದಂಗೆ, ಬಾಡಿ ಕೂಲ್ ಆಗುತ್ತೆ, ಮೈಕೈ ನೋವು ಸ್ವಲ್ಪ ಕಡಿಮೆ ಆದಂಗೆ ಆಗ್ತಿರುತ್ತೆ. ನಾನು ಯಾವಾಗಲೂ ಆ ಥರ ಫಾಲೋ ಮಾಡ್ತಾ ಇರ್ತೀನಿ. ಆಮೇಲೆ ಮಾರನೇ ದಿನ ಅದೇ ಹೇಳಿದ್ನಲ್ಲ, ಮಲ್ಕೊಂಡಿದ್ರೆ ಹಂಗೆ ಬೇಜಾರಾಗ್ತಾ ಇರುತ್ತೆ ಅಂತ ಎದ್ದು ವಾಕಿಂಗ್ ಮಾಡ್ತಾಯಿದ್ದೀನಿ.
ಯೂಶಲಿ ಏನು ಮಾಡ್ತೀವಿ ಗೊತ್ತಾ, ತುಂಬ ಹುಷಾರಿಲ್ಲ ಅಂದರೆ ನಾನು ಏನು ಅಷ್ಟೊಂದು ಎದ್ದು ರಿಸ್ಕ್ ಮಾಡಿ ತೊಗೊಳಕ್ಕೆ ಹೋಗಲ್ಲ. ನನ್ನ ಕೈಯಲ್ಲಿ ಆಗುತ್ತೆ. ಸಣ್ಣ ಪುಟ್ಟ ಇದೆ, ಈಗ ನೋಡಿ ತುಂಬ ಜ್ವರ ಇದೆ ಅಂದರೆ ನಮ್ಗೆ ಎದ್ದೇಳೋಕ್ಕೂ ಆಗಲ್ಲ, ತಲೆನೋವು, ಮೈಕೈಯೆಲ್ಲ ತುಂಬ ನೋವ್ತಾ ಇರುತ್ತೆ. ಆ ಟೈಮಲ್ಲಿ ಏನೂ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸ್ವಲ್ಪ ಪರವಾಗಿಲ್ಲ ನನ್ನ ಕೈಯಲ್ಲಿ ಆಗುತ್ತೆ, ಮತ್ತು ಪೀರಿಯಡ್ಸ್ ಟೈಮಲ್ಲೆಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅಂದಾಗಲೆಲ್ಲ ನಾನು ಫಸ್ಟು ಮಾಡೋದೇನು ಅಂದರೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಚೆನ್ನಾಗಿ ರೆಡಿ ಆಗಿಬಿಡ್ತೀನಿ. ನನ್ನನ್ನು ನಾನು ಫೇಕ್ ಮಾಡ್ಕೊಂಬಿಡೋದು. ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ನಾನೇ ಹೇಳ್ಕೊಂಬಿಟ್ರೆ ಬೇಗನೆ ಅಂದರೆ ನನ್ನ ಮೈಂಡ್ ಟ್ಯೂನ್ ಮಾಡ್ಕೊಂಬಿಡ್ತೀನಿ, ಇಲ್ಲ ನನ್ನ ಕೈಲಾಗುತ್ತೆ ಅಂತ. ಸ್ವಲ್ಪ ರೆಡಿ ಆದರೆ, ಅಂದರೆ ರೆಡಿ ಆಗೋದು ಅಂದರೆ ಏನೋ ಒಂದು ಇಂಚು ಮೇಕಪ್ ಹಾಕ್ಕೊಳ್ಳೋದಲ್ಲ, ಸುಮ್ಮನೆ ಒಂದು ಕ್ರೀಮ್ ಹಚ್ಕೊಂಡು ಬೊಟ್ಟಿಟ್ಕೊಂಡು ಕಾಜಲ್ ಹಚ್ಕೊಳ್ಳೋದ್ರಿಂದ ಒಂಥರ ನಮ್ಮದೇ ಒಂದು ಅನಿಸ್ತಾ ಇರುತ್ತೆ, ಇಲ್ಲಪ್ಪ ನಾವು ಚೆನ್ನಾಗಿದ್ದೀವಿ, ನನ್ನ ಕೈಲಾಗುತ್ತೆ ಅಂದ್ಕೊಂಡು. ಇಲ್ಲ ಹುಷಾರಿಲ್ಲ, ನನ್ನ ಕೈಲಾಗಲ್ಲ ಅಂದ್ಕೊಂಡಿದ್ರೆ ನಾವು ಮಲ್ಕೊಂಡೇ ಇರ್ತೀವಿ. ನನಗದು ಇಷ್ಟ ಆಗಲ್ಲ, ನಿಮಗೆ ಗೊತ್ತು. ಆಲ್ರೆಡಿ ಇಷ್ಟು ದಿನದಿಂದ ನಾನು ವ್ಲಾಗಲ್ಲಿ ನೋಡ್ತಿದ್ದೀರ, ನನಗೆ ಮಲ್ಕೊಳ್ಳೋದು ಅಂದರೆ ಇಷ್ಟ ಆಗಲ್ಲ. ಚೆನ್ನಾಗಿ ಸ್ಟ್ರೈನ್ ಆಗಬೇಕು ನನಗೆ, ಚೆನ್ನಾಗಿ ನಾನು ಮಾಡಿ ಸ್ಟ್ರೈನ್ ಮಾಡಿಕೊಂಡು ಆಮೇಲೆ ಮಲ್ಕೊಂಡ್ರೆ ಅದೊಂಥರ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟು ಇಲ್ಲಿ ಬಿಗ್ ಬಾಸ್ ಹಾಕೋತಾ ಇದ್ದೀನಿ, ಕನ್ನಡ ಬಿಗ್ ಬಾಸು. ನನಗಂತೂ ಬಿಗ್ ಬಾಸ್ ತುಂಬಾ ಇಷ್ಟ. ಅಂದರೆ ಏನೋ ಎಲ್ಲ ಕೆಲಸ ಬಿಟ್ಟು ನೋಡ್ತೀನಿ ಅಂತಲ್ಲ, ಈ ಥರನೇ ಯಾವಾಗಲೂ ಬಿಗ್ ಬಾಸ್ ನಾನು ಈ ಥರನೇ ನೋಡೋದು. ಇಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ, ಅವ್ರದ್ದು ಡೈಲಾಗ್ಸ್ ಕೇಳ್ತಾ ಇರ್ತೀನಿ, ಏನಾದರೂ ಪಂಚಿಂಗ್ ಇದೆ. ಈಗ ನೋಡಿ ನಾನು ಎಷ್ಟು ನಗ್ತಾ ಇರ್ತೀನಿ ಅಂದರೆ, ಅದಕ್ಕೆ ನನ್ನ ಕೆಲಸ ನಾನು ಯಾವ ರೀತಿ ಎಂಜಾಯ್ ಮಾಡ್ತೀನಿ ಅಂತ ನನ್ನ ವ್ಲಾಗಲ್ಲಿ ನೀವು ನೋಡಿರ್ತೀರ. ಈ ರೀತಿಯೇ ಇದ್ದಿದ್ದೆ ನಮಗೆ ಬೇಜಾರು ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಬೇಜಾರಾಗ್ತಾನೇ ಇರುತ್ತೆ. ಅದ್ರ ಬದಲಾಗಿ ಜೋರಾಗಿ ಹಾಡು ಹಾಕ್ಕೊಂಬಿಡ್ತೀನಿ ಕಿವಿಗೆ. ಅಂದರೆ ಜೋರಾಗಿ ಅಂದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗೋ ಥರ, ಮಲಗಿದ್ರೆ ನಿಧಾನಕ್ಕೆ ಹಾಕ್ಕೊಂಬಿಡ್ತೀನಿ, ಬ್ಲೂಟೂತ್ ಹಾಕ್ಕೋತೀನಿ. ಇಲ್ಲ ಎಲ್ಲರೂ ಎದ್ದಿದ್ದಾರೆ ಅಂದರೆ ಸ್ವಲ್ಪ ಫಾಸ್ಟ್ ಬೀಟ್ ಸಾಂಗ್ಸು, ದೇವ್ರ ಹಾಡುಗಳು, ಈ ಥರದ್ದೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡೇ ಕೆಲಸ ಮಾಡ್ತಾಯಿರ್ತೀನಿ. ನಮಗೆ ಬೋರಿಂಗ್ ಕೆಲಸನೂ ನಾವು ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು, ಆಗಲೇ ಅಂದರೆ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಇಲ್ಲ ನನಗೆ ಇದು ಬೋರಿಂಗು ರೊಟೀನು ಅಂದ್ಕೊಂಡ್ರೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ 8 ವೇಸಲ್ಲಿ ಒಂದು ಅಟ್ರಾಕ್ಟಿವ್ ವುಮೆನ್. ಅಟ್ರಾಕ್ಟಿವ್ ಅಂದರೆ ಬರೀ ನೋಡೋಕ್ಕಷ್ಟೇ ತುಂಬ ಚೆನ್ನಾಗಿದ್ರೇ ಅಟ್ರಾಕ್ಟಿವ್ ಅಂತ ಹೇಳಕ್ಕೆ ಬರೋಲ್ಲ. ನೋಡಿ, ನೋಡೋಕ್ಕೆ ಚೆನ್ನಾಗಿರೋದು ಅಂದರೆ ಅದೊಂಥರ ಹೆರಿಡಿಟ್ರಿ. ನಮ್ಮ ಪೇರೆಂಟ್ಸ್ ಹೆಂಗಿರ್ತಾರೆ ನಾವು ಹಾಗಿರ್ತೀವಿ. ಬರೀ ನೋಡೋಕ್ಕೊಂದು ಚೆನ್ನಾಗಿ ಇಟ್ಬಿಟ್ರೆ ನಾವು ವುಮೆನ್ಸ್ ಅಟ್ರಾಕ್ಟಿವ್ ಅಂತ ಹೇಳಕ್ಕೆ ಬರೋಲ್ಲ. ಅಟ್ರಾಕ್ಟಿವ್ ಅಂದರೆ ಎಲ್ಲರೂ ಒಂದು ಬೆಲೆ ಕೊಡೋ ರೀತಿ, ರೆಸ್ಪೆಕ್ಟ್ ಕೊಡೋ ರೀತಿ, ನಮಗೆ ಅಟೆನ್ಷನ್ ಕೊಡೋ ರೀತಿ, ಅಂದರೆ ನಾವು ಏನಾದರೂ ಹೇಳ್ತೀವಿ ಅಂದರೆ ಅದನ್ನು ಕನ್ಸಿಡರ್ ಮಾಡೋ ರೀತಿ, ಆ ರೀತಿ ಅಟ್ರಾಕ್ಟಿವ್ ಆಗಿ ಆಗಬೇಕು ಅಂದರೆ ಹೇಗೆ ಅಂತ ಇವತ್ತಿನ ವ್ಲಾಗಲ್ಲಿ ಮಾತಾಡ್ಕೊಂಡು ಹೋಗೋಣ. ನಾನು ಆಲ್ರೆಡಿ ಹೇಳ್ದಂಗೆ ಬರೀ ಬ್ಯೂಟಿಫುಲ್, ನೋಡೋಕ್ಕೆ ಚೆನ್ನಾಗಿರೋರು ಮಾತ್ರ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ನಾವು ಬ್ಯೂಟಿಫುಲ್ ಆಗಕ್ಕೆ ಅಂದರೆ ಕೆಲವು ಸತಿ ನೋಡಿ, ನಾವು ತುಂಬ ಎಷ್ಟೇ ಟ್ರೈ ಮಾಡಿದ್ರು ಏನೋ ನಾವು ತುಂಬ ಬ್ಯೂಟಿಫುಲ್ ಆಗಬೇಕು ಆ ಥರ ಎಲ್ಲ ನೋಡಿ. ಬ್ಯೂಟಿ ಅನ್ನೋದು ಇನ್ನರ್ ಬ್ಯೂಟಿ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ, ಅದು ನಿಜ. ನೋಡೋಕ್ಕೆ ತುಂಬ ಚೆನ್ನಾಗಿದ್ಬಿಟ್ಟು ಅವ್ರೊಂಥರ ಅರಗೆಂಟಾಗಿ, ಕೋಪ ಜಾಸ್ತಿ, ಒಂಥರ ಶಾರ್ಟ್ ಟೆಂಪರ್ಡ್ ಅಂದರೆ ಅವ್ರಿಗೆ ಎಂಥ ಬ್ಯೂಟಿಫುಲ್ ಅಲ್ವಾ. ಸೊ ಅಂಥದ್ದೆಲ್ಲ ನಾನು ಬ್ಯೂಟಿಫುಲ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಬ್ಯೂಟಿಫುಲ್ ಅಂದರೆ ನನ್ನ ಪ್ರಕಾರ ಏನು ಅಂದರೆ ಗ್ರೇಸ್ಫುಲ್. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ನಡ್ಕೋತಾರೆ, ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ, ಅವ್ರದ್ದು ಟೆಂಪರ್ ಹೆಂಗಿದೆ, ಅವ್ರದ್ದು ಪಾಸಿಟಿವಿಟಿ ಹೆಂಗಿದೆ, ಇದೆಲ್ಲನೂ ಗ್ರೇಸ್ಫುಲ್ ಅಂತ ಹೇಳ್ತೀವಿ. ನಾವು ಫಸ್ಟ್ ಪಾಯಿಂಟ್ ಬಂದು ಅದೇ, ನಾವು ಗ್ರೇಸ್ಫುಲ್ ಆಗಿರಬೇಕು. ಗ್ರೇಸ್ಫುಲ್ ಅಂದ್ರೇನು, ನಾವು ಯಾವ ರೀತಿ ಬಟ್ಟೆ ಹಾಕ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಒಂದು ಸತಿ ನೀವೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಆಯಿತಾ. ನೀವು ಒಳ್ಳೆ ಐರನ್ ಮಾಡಿರೋ ಬಟ್ಟೆನ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಿಮಗೆ ಚೆನ್ನಾಗಿ ಕಾಣುವಂಥ ಬಟ್ಟೆನ ಹಾಕ್ಕೊಂಡು ಹೋಗಿ ಒಬ್ಬರನ್ನ ಫೇಸ್ ಮಾಡಿ ಮಾತಾಡಿ, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಾಗುತ್ತೆ. ಅಥವಾ ಮನೇಲಿ ಸುಮಾರಾಗಿರುವಂಥ ಬಟ್ಟೆನ ಹಾಕ್ಕೊಂಡು ನೋಡಿ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂತ. ನಮ್ಮ ಬಟ್ಟೆ ಅಂತೀವಿ ಇಂಪಾರ್ಟೆಂಟ್ ಅಲ್ಲ, ಮೆಟೀರಿಯಲ್ಸ್ ಇಂಪಾರ್ಟೆಂಟ್ ಅಲ್ಲ, ಬಟ್ ನಾವು ಏನು ಬಟ್ಟೆ ಹಾಕ್ತೀವಿ, ಯಾವ ರೀತಿ ಬಟ್ಟೆ ಹಾಕ್ತೀವಿ, ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತೀವಿ ತುಂಬಾ ಇಂಪಾರ್ಟೆಂಟು. ಈ ಬಟ್ಟೆ ಅನ್ನೋದು ಸೀಸನ್ ಪ್ರಕಾರ ನಾವು ಹಾಕ್ತಾ ಹೋಗ್ತೀವಿ ಆ್ಯಸ್ ಯೂಶುವಲ್. ಮತ್ತು ನಾವು ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು. ನಮ್ಮ ಕಂಪ್ಲೆಕ್ಷನ್ಸ್ ಪ್ರಕಾರ, ನಮ್ಮ ಬಾಡಿ ಪ್ರಕಾರ, ಅದ್ರ ಪ್ರಕಾರ ನಾವು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಎಷ್ಟು ಪ್ರೆಸೆಂಟಬಲ್ ಆಗಿರ್ತೀವಿ. ಆಮೇಲೆ ನಮಗೆ ಕಂಫರ್ಟಬಲ್ ಯಾವುದು. ಕೆಲವು ಸತಿ ಡ್ರೆಸ್ಗಳು ನಮಗೆ ಕಂಫರ್ಟಬಲ್, ಎಷ್ಟೋ ಡ್ರೆಸ್ಗಳು ನಮಗೆ ಕಂಫರ್ಟಬಲ್ ಅನಿಸಲ್ಲ. ನೋಡಿ, ನಮಗೆ ಒಂದು ಟೀ ಶರ್ಟು ಪ್ಯಾಂಟೇ ಕಂಫರ್ಟಬಲು, ಬಟ್ ಹಾಗಂತ ನಾವು ವರ್ಕ್ ಪ್ಲೇಸಲ್ಲಿ ಟೀ ಶರ್ಟು ಪ್ಯಾಂಟು ಆ ಥರ ಹೋಗೋಕ್ಕಾಗಲ್ಲ. ಅದಕ್ಕೇ ನಮಗೆ ಕಂಫರ್ಟಬಲ್ಲು ಜೊತೆಗೆ ಒಂದು ಡಿಗ್ನಿಫೈಡ್ ಬಿಹೇವಿಯರು, ಡಿಗ್ನಿಫೈಡ್ ಲುಕ್ ಕೊಡುವಂಥ ಮೆಟೀರಿಯಲ್ನ ಅಥವಾ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಡ್ರೆಸ್ಅಪ್ ಆಗಿ ಹೋಗೋದ್ರಿಂದ ನಾವು ಗ್ರೇಸ್ಫುಲ್ಲಾಗಿ ಕಾಣ್ತೀವಿ, ಅಟ್ರಾಕ್ಟಿವ್ ಆಗಿ ಕಾಣ್ತೀವಿ.
ಸೊ ಯಾವಾಗ್ಲೂ ಅಷ್ಟೇ ಒಂದು ಡ್ರೆಸ್ ಸೆಲೆಕ್ಷನ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು. ಡೈಲಿ ಬೇಸಿಸ್ ಮೇಲೆ ನೀವು ಏನೇ ರೆಡಿ ಆಗ್ತೀರಾ ಅಥವಾ ಯಾವಾಗನ ಶಾಪಿಂಗ್ ಮಾಡ್ತೀರಾ ಅಂದರೆ ನಮ್ಮ ಕಾಂಪ್ಲೆಕ್ಷನ್ನು, ನಮ್ಮ ಬಾಡಿ ಫಿಗರ್ ಹೇಗಿದೆ ಅದರ ಪ್ರಕಾರ ನಾವು ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನೋಡಿ, ನಾನು ನನ್ನ ಫ್ರೆಂಡ್ ಹೋಗಿರ್ತೀವಿ ಅಂದ್ಕೊಳ್ಳಿ, ಅವಳು ತೊಗೊಳ್ಳೋ ಡ್ರೆಸ್ಸಸ್ ನನಗೆ ಸೂಟ್ ಆಗೋಲ್ಲ. ಇದು ಚೆನ್ನಾಗಿದೆಯಾ ಅಂತ ಕೇಳ್ಬೋದು, ಒಪಿನಿಯನ್ ಕೇಳ್ಬೋದು, ತಪ್ಪೇನಿಲ್ಲ. ಬಟ್ ನನಗೇನು ಸೂಟ್ ಆಗುತ್ತೆ, ನನ್ನ ಹಾಕ್ಕೊಂಡ್ರೆ ನನಗೆ ಹೆಂಗಿರುತ್ತೆ ಅಂತ ನಮಗೆ ಒಂದು ಟೇಸ್ಟ್ ಇರುತ್ತಲ್ವ, ಅದರ ಪ್ರಕಾರ ನಾನು ಹೋಗಬೇಕಾಗುತ್ತೆ. ಫಸ್ಟ್ ಬಂದು ಡ್ರೆಸ್ ಸೆಲೆಕ್ಷನ್. ನೆಕ್ಸ್ಟ್ ಬಂದು ಓವರ್ ಮೇಕಪ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಅದೊಂಥರ ರಿಪ್ಪಲೆಂಟ್ ಥರ ಓವರ್ ಮೇಕಪ್ ಇದ್ದರೆ ಒಂಥರ ಏನೋ ಅವ್ರು ಅಟ್ರಾಕ್ಟಿವ್ ವುಮೆನ್ ಥರನೇ ಅಲ್ಲ. ಎಷ್ಟು ಬೇಕೋ ಅಷ್ಟು ಮೈಲ್ಡಾಗಿ ಮೇಕಪ್ ಮಾಡಬೇಕು, ನೋಡೋಕ್ಕೆ ತುಂಬಾ ಸಿಂಪಲಾಗಿ ಚೆನ್ನಾಗಿರಬೇಕು, ಗ್ರೇಸ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಅದೇ ಥರ ಏನೋ ಒಂದು ಹಣೆಗೆ ಬೊಟ್ಟು ಇಟ್ಕೊಂಡು, ಒಂದು ಫೌಂಡೇಶನ್ ಹಾಕ್ಕೊಂಡು, ಕ್ರೀಮು ಅದೆಲ್ಲ ಬೇಸಿಕ್ ನಾವು ಇದು ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಯಾವಾಗಲೂ ಅಷ್ಟೇ ಓವರ್ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ಕೊಳ್ಳೋದು, ತುಂಬ ಕಾಜಲ್ ಯೂಸ್ ಮಾಡ್ಕೊಳ್ಳೋವಂಥದ್ದು, ಇದೆಲ್ಲ ತುಂಬ ಬ್ಲಷ್ ಯೂಸ್ ಮಾಡ್ಕೊಳ್ಳೋವಂಥದ್ದು, ಕಲರ್ ತುಂಬ ಯೂಸ್ ಮಾಡ್ಕೊಳ್ಳೋವಂಥದ್ದು ಸರಿಕಾಗಲ್ಲ. ಯಾವಾಗಲೂ ಬ್ರೈಡಲ್ ಮೇಕಪ್ ಇರಲಿ, ಏನೇ ಇರಲಿ, ನ್ಯಾಚುರಲ್ ಲುಕ್ ಬರೋಂಗೆ ಮಾಡಿ ಅಂತ ಹೇಳ್ತಾರೆ. ನಾವು ಮೇಕಪ್ ಮಾಡಬೇಕು, ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡೋಕ್ಕೆ ಮೇಕಪ್ ಮಾಡ್ಕೋಬೇಕು ಹೊರತು ಅದನ್ನು ಸಪ್ರೆಸ್ ಓವರ್ ಇದು ಮಾಡೋಕ್ಕಾಗಲ್ಲ, ಮತ್ತು ಸಪ್ರೆಸ್ ಮಾಡ್ದಂಗಲ್ಲ. ಕೆಲವು ಸತಿ ಓವರಾಗಿ ಮೇಕಪ್ ಮಾಡಿಬಿಟ್ರೆ ಅಂತೂ ನೋಡಬೇಕು ಅಂತಲೇ ಅನಿಸಲ್ಲ. ಆ ಲಿಪ್ಸ್ಟಿಕ್ ಎಲ್ಲ ಏನೋ ರಬ್ ಕಲರು, ಮೈಲ್ಡ್ ಕಲರ್ಸ್, ಅದೇನೋ ಮ್ಯಾಟ್ ಫಿನಿಶಿಂಗ್ ಕಲರ್ಸು, ಈ ಥರ ಎಲ್ಲ ಯೂಸ್ ಮಾಡಿಕೊಂಡ್ರೆ ಪ್ಲೆಸೆಂಟಾಗಿ ಕಾಣ್ತಾ ಇರ್ತೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬಿದ್ದು ನಕ್ಕಿದ್ದೀನಿ ಅಂದರೆ. ಇಲ್ಲಿ ಒಂದು ನಾನು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ, ಚಪಾತಿ ಮಾಡ್ತಾಯಿದ್ದೀನಿ, ಮಾಮೂಲಿ ಮಟನ್ ಮಸಾಲೆನೇ. ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಗೋಡಂಬಿ ನೆನೆಸಿ ಹಾಕಿದ್ದೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಇದನ್ನೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡು ಕುಕ್ಕರಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಬೀನ್ಸು, ಆಲೂಗಡ್ಡೆ ಹಾಕಿದ್ದೀನಿ. ಅವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗ ತರಕಾರಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅದರದ್ದೆಲ್ಲ ಸತ್ವ ಅದ್ರಲ್ಲಿ ಬಿಟ್ಕೊಳ್ಳುತ್ತೆ, ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಏನಾದ್ರು ಪಲ್ಯ, ಏನಾದ್ರು ಕೂಟ್ ಮಾಡ್ತಾಯಿದ್ದೀರಾ, ಸಾಗು ಥರ ಮಾಡ್ತಾಯಿದ್ದೀರಾ ಅಂದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಾವು ಏನೇನು ಮಸಾಲ ಯೂಸ್ ಮಾಡಿದ್ದೀವಿ ಲಾಸ್ಟ್ ತೋರಿಸಿದ್ನಲ್ಲ, ತಟ್ಟೆಲೆಲ್ಲ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ. ನನಗೆ ಯಾವಾಗಲೂ ಅದೊಂದು ಅಭ್ಯಾಸ, ಏನಾದ್ರು ಮರ್ತು ಬಿಡ್ತೀನಿ, ಇಲ್ಲಾಂದರೆ ಏನೋ ಒಂದು ಗಡಿಬಿಡಿ ಆಗ್ತದೆ. ಅದಕ್ಕೆ ಎಲ್ಲನೂ ಒಂದು ತಟ್ಟೆಲಿ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಲ್ಲ ಎಣ್ಣೆಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು, ಗೋಡಂಬಿ ಹಾಕಿರ್ತೀವಲ್ವ ಗಟ್ಟಿನೇ ಆಗುತ್ತೆ, ಸ್ವಲ್ಪ ನೀರು ಹಾಕಿದೆ ನಾನು, ಯಾಕೆಂದರೆ ಗಟ್ಟಿ ಆಗೋಗುತ್ತೆ. ಚಪಾತಿ ಗೊಜ್ಜು ಥರನೇ ಇರಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೂವರೆ ವಿಸಿಲ್ ಒಂದೂವರೆ ಅಂದರೆ ಇನ್ನೇನು ವಿಸಿಲ್ ಬರುತ್ತೆ ಅನ್ನುವಾಗ ಆಫ್ ಮಾಡ್ಕೊಂಬಿಟ್ರೆ ಚೆನ್ನಾಗಾಗತ್ತೆ. ತುಂಬ ನುಣ್ಣಗೆ ಬೇಯಿಸ್ಕೋಬಾರ್ದು, ಯಾಕೆಂದರೆ ಆಲೂಗಡ್ಡೆ ಅದೆಲ್ಲ ಆಗಾಗ ಸಿಗ್ತಾ ಇರಬೇಕು. ಒಂದು 2 ವಿಸಿಲ್ ಆದ್ರೂ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಡೈಲಿ ಬೇಸಿಸಲ್ಲಿ ಎಷ್ಟಾಗುತ್ತೋ ಅಷ್ಟು ತರಕಾರಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೇ ಇರ್ತೀನಿ. ಯೋಚನೆ ಮಾಡ್ತೀನಿ ಏನೇನು ಮಾಡ್ಕೋಬೋದು, ಈ ಥರ ತರಕಾರಿ ಇದೆ, ತರಕಾರಿ ತಂದರೆ ಯಾವ ರೆಸಿಪಿ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಅದ್ರ ಪ್ರಕಾರ ನಾನು ಮಾಡ್ಕೋಬೋದು. ಪ್ಲ್ಯಾನ್ ರೆಡಿ ಇದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಬೇಗನೆ ಆಗೋಗುತ್ತೆ. ಏನು ಮಾಡೋದು ಅನ್ನೋದೇ ತಲೆನೋವು, ಮಾಡೋದು ಆ್ಯಕ್ಚುಲಿ ಈಸಿ. ನೆಕ್ಸ್ಟ್ ಮೇಕಪ್ ಬಗ್ಗೆ ಹೇಳ್ತೀನಲ್ಲ, ಓವರಾಗಿ ಮೇಕಪ್ ಯಾವತ್ತೂ ಒಳ್ಳೆಯದಲ್ಲ. ಅದೊಂಥರ, ಅದು ಎಸ್ಪೆಷಲಿ ನಾನು ನೋಡಿದ್ದೀನಿ, ಏನು ಇಷ್ಟೊಂದು ಲಿಪ್ಸ್ಟಿಕ್ ಎಲ್ಲ ಮೆತ್ಕೊಂಬಂದ್ಬಿಡ್ತಾರೆ, ಅದು ಏನು ಇಷ್ಟನೇ ಆಗೋಲ್ಲ. ಯಾವಾಗಲೂ ಮೈಲ್ಡ್ ಅಂದ್ರೂ ಇರಬೇಕು ಆಯಿತಾ, ಒಂದು ರೆಡ್ಡಿಶ್ ಆಗಿ ಕಾಣ್ತಾ ಇರಬೇಕು, ನೋಡೋಕ್ಕೆ ಬ್ಯೂಟಿಫುಲ್ ಆಗಿರಬೇಕು, ಓವರಾಗಿರಬಾರ್ದು. ನಮ್ಮ ಬೆಸ್ಟ್ ಅಂದರೆ ಬೆಸ್ಟ್ ಮೇಕಪ್ ಯಾವುದು ಗೊತ್ತಾ? ನಮ್ಮ ಸ್ಮೈಲು. ನಾವು ಎಷ್ಟೇ ನಗ್ನಗ್ತಾ ಇದ್ದರೂ ನೋಡಿ, ನನಗೆ ಏನೇ ಇದ್ದರೂ ಕೂಡ ನಾವು ನಗ್ತಾನೆ ಇರ್ತೀವಿ ಅಂದರೆ ಎಷ್ಟು ನಮ್ಮ ಫೇಸಿಗೆ ಅದೇ ಗ್ಲೋ. ನೀವು ಎಷ್ಟೇ ರೆಡಿ ಆಗಿಬಿಟ್ಟು ನಗಲ ಮುಖ ಸೆಟ್ ಮಾಡಿಕೊಂಡು ಅಂತ ಇರ್ತೀರ ಅಂದರೆ ಅದರಲ್ಲಿ ಏನು ಮೇಕಪ್ ಇರುತ್ತೆ, ಎಲ್ಲ ಮೇಕಪ್ ಮಾಡಿಕೊಂಡು ಒಂದು ಸ್ಮೈಲ್ ಇರಬೇಕು ಮುಖದ ಮೇಲೆ, ಅದು ಒಂದು ಬೆಸ್ಟ್. ಆ ಸ್ಮೈಲ್ ಇದೆ ಅಂದರೆ ಯಾರಾದರೂ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ. ಅಟ್ರ್ಯಾಕ್ಟ್ ಅಂದರೆ ನಾನು ಹೇಳಿದ್ದೇನೆ ಆಲ್ರೆಡಿ, ನಿಮ್ಮನ್ನು ಒಂದು ಬೆಲೆ ಕೊಡುವ ರೀತಿಯಲ್ಲಿ ನೋಡುವಂಥದ್ದು. ನೆಕ್ಸ್ಟ್ ನಾವು ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನನಗೆ ದಬ ಮಾತಾಡೋದ್ರಿಂದ ಅಥವಾ ಏನೋ ತುಂಬ ನಿಧಾನವಾಗಿ ಮಾತಾಡೋದ್ರಿಂದನೂ ಅದು ಅಟೆನ್ಷನ್ ಆಗೋಲ್ಲ, ಎಲ್ಲರದೂ ಅಟ್ರಾಕ್ಷನ್ ಆಗೋಲ್ಲ. ನಾನು ಯಾವ ರೀತಿ ಮಾತಾಡ್ತೀನಿ, ಸ್ಲೋ ಆಗಿ, ಸ್ಟಡಿಯಾಗಿ, ಥಿಂಕ್ ಮಾಡಿಕೊಂಡು ಆ ರೀತಿ ನಾವು ಮಾತಾಡಬೇಕಾಗತ್ತೆ. ಸೊ ಯಾವಾಗಲೂ ಅಷ್ಟೇ ಥಿಂಕ್ ಮಾಡಬೇಕಾಗತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವಾಗಲೂ ನಾನು ಹೇಳ್ತಾನೆ ಇರ್ತೀವಿ, ನೀವು ಏನು ಹೇಳ್ತೀರಾ ಅನ್ನೋದು ಇಂಪಾರ್ಟೆಂಟು, ಹೇಗೆ ಹೇಳ್ತೀರಾ ಅನ್ನೋದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟು.
ನೋಡಿ ಎಷ್ಟು ನಗ್ತಾ ನಗ್ತಾ ಬಿದ್ದಿದ್ದೀನಿ ಅಂದರೆ, ಧನ್ರಾಜ್ ಅಂತ ಯಾರೋ ಬಂದಿದ್ದಾರೆ, ಮತ್ತು ಏನೇನೋ ಕಾಮಿಡಿಯನ್ಸ್ ಎಲ್ಲ ಅಂದರೆ ಕಾಮಿಡಿ ಎಲ್ಲ ಮಾಡ್ತಿರ್ತಾರಲ್ಲ, ನನಗೆ ಇಷ್ಟ. ಯಾಕೆ ಗೊತ್ತಾ, ಒಂಥರ ಟೈಮ್ ಪಾಸು, ನಕ್ಕು ನಕ್ಕು ನನಗೆ ನಗೋ ಶೋಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಜಗಳ ಆಡ್ತಾರೆ ಇಲ್ಲ ಅಂತಲ್ಲ, ಬಟ್ ಅವೆಲ್ಲ ನೋಡ್ತಾ ಇರಬೇಕು. ನನಗೇನಕ್ಕೆ ಇಷ್ಟ ಆಗೋದು ಗೊತ್ತಾ, ಹೆಂಗೆ ಮನುಷ್ಯರಿರ್ತಾರೆ ಅಂತ, ವೆರೈಟೀಸಲ್ಲಿ ಎಷ್ಟು ಜನ ಪರ್ಸ್ನಾಲಿಟೀಸ್ ಬಂದಿರ್ತಾರೆ, ಯಾವ್ಯಾವ ಮನುಷ್ಯರಿರ್ತಾರೆ ಅಂತ ನೋಡಿ ಅನಲೈಸ್ ಮಾಡೋಕ್ಕೆಲ್ಲ ತುಂಬ ಇಷ್ಟ. ಈ ಸತಿ ಅಂತೂ ಸ್ಟಾರ್ಟಿಂಗ್ 2 ಡೇಸ್ ಚೆನ್ನಾಗಿ ಅನಿಸ್ತು. ಎಸ್ಪೆಷಲಿ ಸುದೀಪ್ ಅಂದರೆ ನನಗೆ ಇನ್ನೂ ಇಷ್ಟ ತುಂಬ. ನೋಡಿ ಅವ್ರ ವ್ಯಕ್ತಿತ್ವನೂ ನೋಡಿ ಎಷ್ಟು ಡಿಗ್ನಿಫೈಡಾಗಿ ಮಾತಾಡ್ತಾರೆ, ಏನಿರುತ್ತೆ ಅದೆಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅರ್ಧ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಸೊ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜೋರಾಗಿ ನಗೋದು ಅಂಥದ್ದೆಲ್ಲ ಮಾಡೋದಕ್ಕಿಂತ ಅಂದರೆ ನಾವು ಎಷ್ಟು ಡಿಸೆಂಟಾಗಿರ್ತೀವಿ ಅಷ್ಟು ನಾವು ಅಟ್ರಾಕ್ಟಿವ್ ಆಗಿರ್ತೀವಿ. ನೆಕ್ಸ್ಟು ಶೈನೆಸ್ ಬಿಟ್ಬಿಡ್ಬೇಕು. ನಾವೇನೋ ನಾಚಿಕೊಂಡು ಇದು ಮಾಡಿಕೊಂಡು, ಹೆಣ್ಮಕ್ಳು ಅಂದರೆ ಇರಬೇಕು, ನಾಚಿಕೆ ಅಂತ ಇರಬೇಕು, ಬಟ್ ನಮಗೇನು ಅನಿಸುತ್ತೆ ಅದನ್ನು ಹೇಳದೇ ಇರೋಷ್ಟು ನಾಚಿಕೆ ಇರಬಾರ್ದು. ಸೊ ಶೈನೆಸ್ನ ಒಂದು ಕಡೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು, ಶೈನೆಸ್ಸು ನಾಚಿಕೆ ಅದೆಲ್ಲ ಇಟ್ಕೊಂಡು, ಆಮೇಲೆ ಒಂಥರ ಕಾನ್ಫಿಡೆಂಟ್ ಆಗಿರಬೇಕು. ಇಂಪಾರ್ಟೆಂಟಾಗಿ ಕಾನ್ಫಿಡೆನ್ಸ್ನ ಹೆಂಗೆ ತೋರಿಸ್ಕೊಳ್ಳೋಂಥದ್ದು, ಬಾಡಿ ಲ್ಯಾಂಗ್ವೇಜಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ, ನಮ್ಮ ಟೋನು, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಅನ್ನೋದು ಡೆಫಿನೆಟಾಗಿರಬೇಕು. ಎದುರು ಪುಕ್ಲಿನ ಯಾರೂ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಲ್ಲ. ಆಮೇಲೆ ತುಂಬ ನಾಚಿಕೆ ಪಡ್ತಾ ಇರೋರನ್ನ, ನಿಮ್ಮನ್ನ ಈಗ ನೋಡಿ ಒಂದು 10 ಜನ ಇದ್ದಾರೆ, ನಿಮ್ಮನ್ನು ಲೀಡರ್ ಮಾಡಬೇಕು ಅಂದರೆ ನಿಮ್ಗೇನು ಕ್ವಾಲಿಟೀಸ್ ಇದೆ ಅದನ್ನು ನೀವು ಬೆಳೆಸ್ಕೊಳ್ಳಿ ಅಷ್ಟೇ. ಸಿಂಪಲಾಗಿ ಹೇಳಬೇಕು ಅಂದರೆ, ಯಾರನ್ನ ನಿಮ್ಮನ್ನು ಅಟ್ರ್ಯಾಕ್ಟ್ ನೀವು ಮಾಡಬೇಕು, ಎಲ್ಲರೂ ನಮಗೆ ಅಟೆನ್ಷನ್ ಕೊಡಬೇಕು ಅಂದರೆ, ವ್ಯಾಲ್ಯೂ ಕೊಡಬೇಕು ಅಂದರೆ, ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಾ, ನಿಮಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ನಿಮಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗತ್ತಾ, ನೀವು ನಾಚಿಕೆ ಎಲ್ಲ ಸೈಡಲ್ಲಿ ಇಟ್ಕೊಂಡು ಒಂದು 10 ಜನ ಮುಂದೆ ಮಾತಾಡೋಕ್ಕಾಗತ್ತಾ. ಆಮೇಲೆ ಭಯ ಎಲ್ಲ ಬಿಟ್ಬಿಡಬೇಕು. ಯಾವಾಗಲೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಪಾಸಿಟಿವ್ ಆಗಿರಬೇಕು. ಬರೀ ನೆಗೆಟಿವ್ ಮಾತಾಡ್ತಿದ್ದೀರಾ ಅಂದರೆ ನೀವು ಯಾಕೆ ಮನುಷ್ಯರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ? ನಿಮ್ಮ ಹತ್ರ ಜನಗಳು ಬರೋಕ್ಕೇ ಬೇಜಾರು ಮಾಡ್ಕೋತಾರೆ. ಅದಕ್ಕೇ ನೆಗೆಟಿವ್ ಆಗಿ, ಆಮೇಲೆ ಭಯ ಥರ ಮಾತಾಡೋದು, ಅಯ್ಯೋ ಈ ಥರ ಕೆಟ್ಟದಾಗ್ಬೋದೇನೋ, ಈ ಥರ ಆಗ್ಬೋದೇನೋ, ಇದ್ರ ಬದಲಾಗಿ ಅವ್ರು ನೆಗೆಟಿವ್ ಮಾತಾಡಿದ್ರು ಕೂಡ ನೀವು ಪಾಸಿಟಿವ್ ಆಗಿ ಅವ್ರಿಗೆ ಸಮಾಧಾನ ಮಾಡೋದ್ರಿಂದ ನಿಮ್ಮದ್ರಲ್ಲಿ ಏನೋ ಒಂದು ಪಾಸಿಟಿವ್ ನೋಡ್ತಾರೆ, ನಿಮ್ಮ ಹತ್ರ ಬರೋಕ್ಕೆ ಇಷ್ಟಪಡ್ತಾರೆ. ಈಗ ನೋಡಿ ನನ್ನ ಚಾನಲ್ನೇ ಯಾರಾದರೂ ನೋಡೋಕ್ಕೆ ಯಾಕೆ ಇಷ್ಟಪಡ್ತಾರೆ? ನಾನು ಬರೀ ನನ್ನ ಪ್ರಾಬ್ಲಮ್ಸು ಅಂತ ಹೇಳ್ತಾ ಇದ್ದರೆ, ನಂದು ಆ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ ಯಾರು ಬಂದು ನೋಡ್ತಾರೆ? ನಿಮ್ಮ ಜೀವನದಲ್ಲೇ 10-12 ಪ್ರಾಬ್ಲಮ್ಸ್ ಇರುತ್ತೆ. ನನ್ನ ಪ್ರಾಬ್ಲಮ್ಸ್ ಕೇಳೋಕ್ಕೆ ನೀವು ಬರ್ತೀರಾ? ನಿಮಗೇನೋ ಒಂದು ಖುಷಿ ಸಿಗುತ್ತೆ, ನಿಮಗೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ, ಯಾವುದೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ನನ್ನ ವ್ಲಾಗ್ಸ್ನ ನೋಡ್ತೀರಾ. ಅದೇ ಥರ ಏನಾದರೂ ಮನುಷ್ಯರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿರಿ. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ನಡ್ಕೊಳ್ಳಿ. ಆಮೇಲೆ ಎಲ್ಲ ನೆಗೆಟಿವ್ ಥಾಟ್ಸ್ನ ತಲೆಯಿಂದ ತೆಗೆದ್ರೆ ಮಾತ್ರ ಇದು ಸಾಧ್ಯ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ನೆಗೆಟಿವ್ ಆಗಿ ಆಟೋಮೆಟಿಕ್ಕಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂದರೆ ಸೈಡಿಗಿಟ್ಟು ಅದು ಫಸ್ಟು ಏನಾರ ಕೆಲಸ ಮಾಡೋಕ್ಕೆ ಹೋಗಿ. ಬೆಸ್ಟ್ ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಹೋಗ್ಬಿಟ್ಟು ಏನಾರ ಕೆಲಸ ಮಾಡಬೇಕು. ಹುಡ್ಕೊಂಡು ಕೆಲಸ ಮಾಡಬೇಕು. ಆಗ ಸ್ವಲ್ಪ ಮರ್ತೋದಂಗೆ ಆಗುತ್ತೆ. ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನಮ್ಮ ವೀಕ್ನೆಸ್ ಏನು ಅಂತ ನಾವು ಅನಲೈಸ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಕೋಬೇಕಾಗುತ್ತೆ. ಎಷ್ಟೊಂದು ವೀಕ್ನೆಸ್ ಇರುತ್ತೆ, ಏನೋ ಇಲ್ಲ ಅಂತಲ್ಲ. ನಾವೇನೋ ಶಾರ್ಟ್ ಟೆಂಪರ್ಡ್ ಇರ್ಬೋದು, ನಮಗೆ ಕೋಪ ಜಾಸ್ತಿ ಇರ್ಬೋದು, ಅಥವಾ ಆತರ ಜಾಸ್ತಿ ಇರ್ಬೋದು, ಅಥವಾ ಏನೋ ನನ್ನ ಕೆಲಸ ಅಂದರೆ ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದು, ಮನೆ ಮೇಂಟೆನೆನ್ಸ್ ಮಾಡೋಕ್ಕೆ ಬರದೇ ಇರ್ಬೋದು. ಕಲ್ತ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ಳಿ. ಯಾವಾಗ ನಮ್ಮ ವೀಕ್ನೆಸ್ ಮೇಲೆ ನಾವು ಕೆಲಸ ಮಾಡ್ಕೊಳ್ತಾ ಹೋಗ್ತೀವಿ, ನಾವು ಸ್ಟ್ರಾಂಗ್ ಆಗ್ತೀವಿ. ನಾವು ಸ್ಟ್ರಾಂಗ್ ಇದ್ದೀವಿ ಅಂದರೆ ಎಲ್ಲರಿಗೂ ನಮಗೆ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ, ಆಯಿತಾ. ಆಮೇಲೆ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು ನಾವು. ಯಾರಾದರೂ, ನನ್ನ ಎಕ್ಸಾಂಪಲ್ ಹೇಳ್ತೀನಿ, ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ, ನಿಮ್ಮ ಡ್ರೆಸ್ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯೋ ಏನಿಲ್ಲಪ್ಪ ನಾನೇನು ಅಷ್ಟೊಂದು ಚೆನ್ನಾಗಿಲ್ಲ ಬಿಡಿ ಅಂದರೆ, ಅದ್ರ ಬದಲಾಗಿ ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಬಿಟ್ರೆ, ಬೇರೆಯವ್ರ ಕಾಂಪ್ಲಿಮೆಂಟ್ ಏನೋ ಕೊಡ್ತಾ ಇದ್ದೀರಾ ಅಂದರೆ, ಹೌದಾ ಥ್ಯಾಂಕ್ ಯು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ನಾನೇನು ಅಷ್ಟು ಚೆನ್ನಾಗಿಲ್ಲ ಬಿಡಿ, ನಿಮ್ಮಷ್ಟು ಚೆನ್ನಾಗಿಲ್ಲ ಅಂದರೆ ಅವ್ರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅವ್ರು ಚೆನ್ನಾಗಿದ್ದಾರೆ ಅಂತ ನಿಮಗೆ ಬೆಲೆ ಇಲ್ಲ ಅಂದರೆ ಬೇರೆಯವ್ರು ಏನಕ್ಕೆ ಬೆಲೆ ಕೊಡಬೇಕು? ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಯಾರಾದರೂ ಏನಾದ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಟೇಕ್ ಇಟ್, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಿಂದ ಓಕೆ ಥ್ಯಾಂಕ್ ಯು ಅಂತ ಪೊಲೈಟಾಗಿ ಹೇಳಿ. ಅಲ್ಲಿನೂ ಏನೋ ಗರ್ವ ತೋರಿಸಿ ನಾನೇ ಚೆನ್ನಾಗಿರೋದು ಅಂತ ಅಲ್ಲ. ನಿಮ್ಮ ಕೆಲಸ ಚೆನ್ನಾಗಿದೆ ಅಂದರೆ ಥ್ಯಾಂಕ್ ಯು ಅಂತ ಹೇಳಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾರು ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ ಅಂದರೆ. ಆಮೇಲೆ ದೇರ್ ಶುಡ್ ಬಿ ಒಂಥರ ಹಂಬಲ್ನೆಸ್ ಇರಬೇಕು. ಯಾರಾದರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂದರೆ ನಾವು ಪ್ರೈಡ್ನ ತೋರಿಸ್ಬಾರ್ದು, ಜಂಬ ತೋರಿಸ್ಬಾರ್ದು, ಹಂಬಲ್ನೆಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ಯಾವಾಗ್ಲೂ ಇದು ಒಂಥರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದೇ. ಸಕ್ಸಸ್ಫುಲ್ ಪರ್ಸನ್ನಿಂದನೇ ಎಲ್ಲರೂ ಅಟ್ರ್ಯಾಕ್ಟ್ ಆಗೋದು. ನಾವೇನಾದ್ರು ಕಷ್ಟಪಟ್ಟು, ಈಗ ನೋಡಿ ನಾನು ಏನೂ ಇಲ್ಲ, ಏನೂ ಅಚೀವ್ ಮಾಡಿಲ್ಲ, ಏನೂ ಸರಿಯಾಗಿ ಓದಿಲ್ಲ ಅಂದರೆ ಯಾರೂ ನನಗೆ ಅಟ್ರ್ಯಾಕ್ಟ್ ಆಗ್ತಿರಲಿಲ್ಲ. ಅಟ್ರ್ಯಾಕ್ಟ್ ಇನ್ ದ ಸೆನ್ಸ್ ಯಾರೂ ನನ್ನ ವ್ಯಾಲ್ಯೂ ಮಾಡ್ತಾ ಇರಲಿಲ್ಲ. ನಾನು ಕಷ್ಟಪಟ್ಟು
ಒಂದು ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು, ಕಷ್ಟಪಟ್ಟು ಏನೋ ಒಂದು ನಾನು ಅಂದ್ಕೊಂಡಿದ್ದು ಸಾಧಿಸಬೇಕು ಅಂತ ಛಲ ಬಿಡ್ದಂಗೆ ಏನೋ ಒಂದು ಸ್ವಲ್ಪನ ಅಚೀವ್ ಮಾಡಿದ್ರೆ ತಾನೇ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ನಮಗೆ ಎಲ್ಲರೂ ವ್ಯಾಲ್ಯೂ ಕೊಡೋಕ್ಕೆ ಸಾಧ್ಯ. ಅದಕ್ಕೇ ಗಿವ್ ಅಪ್ ಮಾಡೋಕ್ಕೆ ಹೋಗಬಾರ್ದು. ನೀವು ಏನು ಅಂದ್ಕೊಂಡಿದ್ದೀರ ಲೈಫಲ್ಲಿ ಅದಕ್ಕೆ ಕಷ್ಟಪಟ್ಟು ಮಾಡಲೇಬೇಕು. ಯಾವುದು ಅಚೀವ್ ಮಾಡೋದು ಈಸಿ ಅಂತಲ್ಲ. ಬ್ಯಾಕ್ ಟು ಬ್ಯಾಕ್ ಹರ್ಡಲ್ಸ್ ಬರ್ತಾನೆ ಇರುತ್ತೆ, ಚಾಲೆಂಜಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿಬಿಟ್ಟು ಏನೋ ಒಂದು ನೀವು ಗೋಲ್ ಇಲ್ಲದೆ ಅಂತೂ ಜೀವನ ಮಾಡ್ತಾಯಿದ್ದೀವಿ ಅಂದರೆ ಹೇಳಕ್ಕೆ ಹೋಗಬೇಡಿ. ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ನೀವೇನೋ ಒಂದು ಗೋಲ್ ಇಟ್ಕೊಂಡಿರಬೇಕು. ಮಕ್ಳಿಗೆ ಓದಿಸೋದಿರ್ಬೋದು, ಅಥವಾ ನೀವು ಪರ್ಮನೆಂಟಾಗಿ ನೀವು ಹೌಸ್ ವೈಫ್ ಅಂದ್ಕೊಂಡಾಗ ನೀವು ಬೇರೆ ಎಲ್ಲ ಗೋಲ್ಸ್ ಇಟ್ಕೊಳ್ಳಿ. ಇಲ್ಲ ನಿಮಗೆ ಚಾನ್ಸಸ್ ಇದೆ, ಇನ್ನು 2 ವರ್ಷ ಆದಮೇಲೆ ನಾನು ವರ್ಕ್ ಮಾಡ್ತೀನಿ, ಇನ್ನು 1 ವರ್ಷ ಆದಮೇಲೆ ನಾನು ವರ್ಕ್ ಮಾಡ್ತೀನಿ ಅಂದರೆ ನೀವು ಯಾವ ವರ್ಕಿಗೆ ಹೋಗ್ತೀರಾ ಅದ್ರ ಬಗ್ಗೆ ನೀವು ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಾನು ಆ್ಯಕ್ಚುಲಿ 7 ಇಯರ್ಸ್ ಬ್ರೇಕ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ. 7 ಇಯರ್ಸಲ್ಲಿ ನಾನು ಎಷ್ಟೊಂದು ಕೋರ್ಸಸ್ ಎಲ್ಲ ಮುಗಿಸ್ಕೊಂಡೆ. ಜೊತೆಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ನಾನು ಹೇಗೆ ಇಂಟರ್ವ್ಯೂಗೆ ಫೇಸ್ ಮಾಡಬೇಕು, ಕ್ಲಾಸಸ್ ಹೆಂಗೆ ನಾನು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೆ, ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ. ಇಂಥದ್ದೆಲ್ಲ ನೀವು ಮಾಡ್ಕೊಳ್ಳಿ. ಇನ್ ಕೇಸ್ ನೀವು 1 ವರ್ಷ 2 ವರ್ಷ ಆದಮೇಲೆ ಜಾಬಿಗೆ ಹೋಗ್ತೀರಾ ಅಂದರೆ ಅದಕ್ಕೇನು ಟ್ರೈನಿಂಗ್ ಮಾಡ್ಕೋಬೇಕು, ಅದನ್ನೇ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು ಮಾಡ್ತಾ ಇರಬೇಕು. ನೀವೇನು ಅಪ್ಡೇಟ್ ಆಗಿಲ್ಲ ಅಂದರೆ ಏನಕ್ಕೆ ಜಾಬ್ ಕೊಡ್ತಾರೋ ಅಂದರು ಏನಕ್ಕೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ. ನೀವು ಒಳ್ಳೆ ಸ್ಯಾಲ್ರಿ ಡಿಮ್ಯಾಂಡ್ ಮಾಡಬೇಕು ಅಂದರೆ ನಿಮ್ದ್ರಲ್ಲಿ ಟ್ಯಾಲೆಂಟ್ ಇರಬೇಕು, ನಿಮ್ದ್ರಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಮ್ಮದ್ರಲ್ಲಿ ಏನಾದರೂ ಮ್ಯಾಟ್ರ್ ಇರಬೇಕು, ಅಂದರೆ ಒಳ್ಳೆ ನಾಲೆಜ್ ಇರಬೇಕು. ನಾನು ಮಾಡ್ತೀನಿ ಕೆಲಸ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು. ಆಗಲೇ ಒಂದು ಒಳ್ಳೆ ಪ್ಯಾಕೇಜು ನಿಮಗೆ ಸಿಕ್ಕಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದು ನಾವು ಅಟ್ರ್ಯಾಕ್ಟ್ ಮಾಡಬೇಕು ಮನುಷ್ಯರನ್ನ, ನಮಗೆ ವ್ಯಾಲ್ಯೂ ಮಾಡಬೇಕು ಅಂದರೆ ನಾವು ಕೈಂಡಾಗಿರಬೇಕು. ತುಂಬ ಶೋ ಆಫ್ ಮಾಡೋದು, ಏನೋ ಒಂದು ಗತ್ತು ತೋರಿಸೋದು, ಏನೋ ಆ್ಯಟಿಟ್ಯೂಡ್ ತೋರಿಸೋದು ಯಾರೂ ನಮ್ಮ ಹತ್ರ ಬರೋಕ್ಕೂ ಇಷ್ಟಪಡಲ್ಲ. ಸೊ ಯಾವಾಗಲೂ ಅಷ್ಟೇ ಒಂದು ಕೈಂಡ್ನೆಸ್ಸು ಅಂದರೆ ಬಡವ್ರಿಗೆ ಹೆಲ್ಪ್ ಮಾಡೋದಿರ್ಬೋದು, ಏನೇ ಇರ್ಬೋದು, ಬೇರೆಯವ್ರಿಗೋಸ್ಕರ ಅಂತಲ್ಲ, ದೇವ್ರು ನೋಡ್ತಾ ಇರ್ತಾರೆ. ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಾಯಿದ್ರು ಎಷ್ಟೊಂದು ತೃಪ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ವಿಷಯದಲ್ಲಿ ತುಂಬಾ ತೃಪ್ತಿ ಸಿಗುತ್ತಪ್ಪ. ಯಾರಿಗಾನ ಹೆಲ್ಪ್ ಮಾಡೋದ್ರಲ್ಲಿ, ದಾನ ಧರ್ಮ ಮಾಡೋದ್ರಲ್ಲಿ ಖುಷಿ ಅನ್ನೋದಕ್ಕಿಂತ ನಮಗೆ ಕೊಟ್ಟಿದ್ದಾರೆ ದೇವರು, ಏನೋ ಒಂದು ಕೊಟ್ಟಿದ್ದಾರೆ ಅಂದರೆ ಒಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಬಿದ್ದು ನಗ್ತಾಯಿದ್ದೀನಿ ಅಂದರೆ ನನಗೆ ಇಷ್ಟ ಆಗುತ್ತಪ್ಪ ಈ ಥರ ಲೈಫು. ಈ ಥರ ಎಂಜಾಯ್ ಮಾಡಿಕೊಂಡು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಂದರೆ ನಾನು ತುಂಬ ಖುಷಿಯಾಗಿರ್ತೀನಿ. ನಮ್ಮನೇಲಿ ಆ್ಯಕ್ಚುಲಿ ಕಲರ್ಸ್ ಕನ್ನಡ ಬರೋದೇ ಇಲ್ಲ, ನಾನು ಹಾಕ್ಸಲ್ಲ. ಯಾಕೆಂದರೆ ನಾನು ಕೂತ್ಕೊಂಡು ನೋಡಲ್ಲ ಅಂತ ಗೊತ್ತು, ಟಿ ವಿ ಕೂತ್ಕೊಂಡು ನೋಡಲ್ಲ ಅಂತ. ಅದು ಎಕ್ಸ್ಟ್ರಾ 35 ರುಪೀಸೋ ಏನೋ. ನಾನು ಕೂತ್ಕೊಂಡು ನೋಡಲ್ಲ ಅಂದರೆ ಏನಕ್ಕೆ, ಅದಕ್ಕೆ ನಾನು ಹಾಕ್ಸೋಕ್ಕೆ ಹೋಗಲಿಲ್ಲ. ಈಗ ಹೆಂಗಿದ್ರೂ ಜಿಯೋ ಸಿನಿಮಾದಲ್ಲಿ ಹೆಂಗಿದ್ರೂ ಡೌನ್ಲೋಡ್ ಆಗೋಗುತ್ತೆ, ಅದರಲ್ಲೇ ನೋಡ್ಕೋತೀನಿ. ಆಮೇಲೆ ಹಾಗೆ ಜೊತೆಯಲ್ಲೇ ಕ್ಲೀನ್ ಮಾಡ್ತಾಯಿರ್ತೀನಿ. ಏನೇ ರೆಸಿಪಿ ಇದ್ದರೂ ಕೇಳೋಕ್ಕಂತೂ ಕೇಳ್ಬೋದಲ್ವ, ನೋಡಲೇಬೇಕು ಅಂತ ಏನಿಲ್ಲ, ಅವ್ರ ಡೈಲಾಗ್ಸ್ ಏನಿದೆ ಅದು ಇದು. ಬಟ್ ಮೇಜರ್ಲಿ ನೋಡ್ತೀನಿ ಅಂತೇನಿಲ್ಲ, ಎಷ್ಟೊಂದು ಎಪಿಸೋಡ್ಸ್ ಬಿಟ್ಬಿಡ್ತೀನಿ. ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇದೆ ಅಂದರೆ ಎಷ್ಟೋದು ಅದನ್ನೆಲ್ಲ ಬಿಟ್ಬಿಡ್ತೀನಿ. ಈಗ ನೆಕ್ಸ್ಟು ನನ್ನ ಚಿಕ್ಕ ಮಹಾರಾಣಿ ಇದ್ದಾಳಲ್ವ, ಅವಳು ನಾನೇ ಸ್ನಾನ ಮಾಡಿಸ್ಬೇಕು ಇವತ್ತು ಅಂತ ಫುಲ್ಲು ಅಳ್ತಾ ಕೂತ್ಕೊಂಡ್ಬಿಟ್ಲು. ಅದಕ್ಕೆ ನಾನು ಇನ್ನು 2 ಚಪಾತಿ ಇತ್ತು ನೋಡಿ, ಮಾತಾಡೋಕ್ಕೆ ಆಗ್ತಿಲ್ಲ, ಈಗಲೂ ಒಂಥರ ಕಟ್ಕೊಂಡಂಗೆ ಆಗ್ತಾಯಿದೆ. ನಾನು ದೊಡ್ಡ ಮಗಳಿಗೆ ಹೇಳಿದೆ, ನೋಡಮ್ಮ 2 ಚಪಾತಿ ಇದೆ ಸುಟ್ಬಿಡು ಅಂತ. ಅವಳು ಏನೇನು ರಾಮಾಯಣ ಮಾಡಿದಾಳು ನೋಡಿ. ಅವಳಿಗೆ ನಾನು ಲಟ್ಟಿಸಿ ಹೋಗಿದ್ನಲ್ಲ, ಅದೆಲ್ಲ ಸ್ವಲ್ಪ ಅಂಟ್ಕೊಂಡು ಥರ ಆಗೋಗಿದೆ. ಅದನ್ನು ಏನೋ ಮಾಡೋಕ್ಕೋಗಿ ಅದು ಫುಲ್ ಚಪಾತಿನೇ ವೇಸ್ಟ್ ಮಾಡಿಬಿಟ್ಲು. ಅದೇ ಈ ಮಕ್ಳು ಹಿಂಗೆ ಅಲ್ವಾ, ಏನೋ ಹೇಳಿದ್ರೆ ಏನೋ ಮಾಡೋಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಲಾಸ್ಟ್ ಬಟ್ ಒನ್ ಏನು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ನ ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ನಾವು ವಿಮೆನ್ನು ಅವ್ರು ಹೆಲ್ಪ್ ಮಾಡಿ ನಮ್ಮ ಜವಾಬ್ದಾರಿಗಳು ಮಾಡ್ಕೊಳ್ಳಿ, ಎಲ್ಲನೂ ಮಾಡ್ಕೋಬೇಕು. ಬಟ್ ನಮ್ಮದು ಅಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಯಾರ್ದೋ ಕಾಲಿನ ಕಾರ್ಪೆಟ್ ನಾವು ಹಾಕಬಾರ್ದು, ಅದಂತೂ ಯೂಸ್ ಆ್ಯಂಡ್ ಥ್ರೋ ಥರ ನಮ್ಮನ್ನು ಟ್ರೀಟ್ ಮಾಡಬಾರ್ದು. ತುಂಬ ಯಾರನ್ನೂ ಗೋಗರಿಬಾರ್ದು. ನಮ್ಮ ಲೈಫಲ್ಲಿ ಇರಿ ಅಂತ. ನಾವು ಅವ್ರು ಯಾರನ್ನ ಇಷ್ಟಪಡ್ತೀವಿ ಅಂದರೆ ನಾವು ಇಷ್ಟಪಡಬೇಕು, ಅದು ನಮ್ಮ ಕೈಲಿರುತ್ತೆ. ಅವರು ನಮ್ಮನ್ನು ಇಷ್ಟಪಡಲಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಬಿಟ್ಟು ಹಾಕ್ಬಿಡ್ಬೇಕು. ಅವ್ರು ನಾವು ಹೆಂಗೆ ಇದ್ರೂ ಕೆಲವರು ಕ್ರಿಟಿಸೈಸ್ ಮಾಡೋರು ಇರ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟು ಎಷ್ಟಾಗುತ್ತೋ ಅಷ್ಟು ಫೈನಾನ್ಷಿಯಲಿ, ಎಮೋಷ್ನಲಿ, ಫಿಸಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಯಾವಾಗ ನಾವು ಡಿಪೆಂಡೆಂಟು ಅಂತ ಗೊತ್ತಾದ್ಮೇಲೆ ನಮ್ಮ ವ್ಯಾಲ್ಯೂನ ನಾವೇ ಕಳ್ಕೊಂಬಿಡ್ತೀವಿ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇಂಡಿಪೆಂಡೆಂಟ್ ಆಗಿ ಇದ್ದಷ್ಟು ಒಳ್ಳೆಯದು. ಸೊ ಸೂಪರಾಗಿರೋ ಗೊಜ್ಜು ರೆಡಿಯಾಗಿದೆ. ನೆಕ್ಸ್ಟ್ ಕೋಲ್ಡ್ ಆಗಿತ್ತಲ್ಲ, ಲೆಮನ್ ಗ್ರಾಸ್ ಅಂತ ಸಿಕ್ತು. ಇದು ತುಂಬಾ ಎಷ್ಟು ಚೆನ್ನಾಗಿತ್ತು ಫ್ಲೇವರ್ ಅಂದರೆ ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೂಪರ್ ಫ್ಲೇವರು ಲೆಮನ್ ಗ್ರಾಸ್ ಅಂತ. ಅದನ್ನು ಕೆಟ್ಟಲ್ ಒಳಗಡೆ ಹಾಕಿ ನೀರನ್ನ ಕಾಯಿಸ್ಕೊಂಡು ಕುಡಿತಾಯಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇರ್ತೀನಿ.
ಈ ರೀತಿ ಇತ್ತು ನಮ್ಮ ಡೇ. ಸ್ವಲ್ಪ ನಾನು ಯೂಸ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಅದನ್ನು ಟಾಪಿಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ನ ಗ್ರೋ ಆಗೋಕ್ಕೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಆಯಿತಾ. ಮಾತಾಡೋಕ್ಕೆ ಆಗ್ತಿಲ್ಲ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.